ಮಾಡಿರ್ತಾರೆ ಪೂಣಿ ಅದು. ಆಮೇಲೆ ಜರಡಿ ಬಾಳೆನೂ ಹಾಕಿ ಮೀನು ಹಿಡಿತಾರೆ. ಇದೊಂದು ಆಟ ತರ ಮಾಡ್ತಾರೆ ಜರಡಿ ಬಾಳೆ. ಇದ್ರಲ್ಲಿ ಏನಿಲ್ಲ, ಯಾರಿಗೆ ಎಟ್ಟೆಟ್ಟು ಮೀನು ಸಿಗ್ತದೋ ಅಷ್ಟು ಖುಷಿ ಪಡ್ತಾರೆ. ಅಲ್ಲ ಕಮ್ಮಿ ಸಿಕ್ಕಿದ್ರೆ ಅವ್ರ ಮನೇಲೆ ಊಟ ಮಾಡ್ತಾರೆ, ಜಾಸ್ತಿ ಸಿಕ್ಕರೆ ನೆಂಟ್ರನ್ನೆಲ್ಲ ಬರು ಕೇಳ್ತಾರೆ. ಹಂಗೆ ಈಗ ನಮಗೆಲ್ಲ ವಯಸ್ಸು ಆಚಲ್ಲ, ನಮಗೆಲ್ಲ ಹೋಗಿ ಕೆರೆಯಲ್ಲೆಲ್ಲ ಹಿಡಿಕೋಲ್ಲ. ಈಗೆಲ್ಲ ಹುಡುಗರನ್ನೆಲ್ಲ ಬರ್ತಾ ಇದಾರೆ. ಮತ್ತೆ ನೀವು ಇಟ್ಕೊಂಡ್ರೆ ಸಾಕು. ಜಾಸ್ತಿ ಕೈ ಮನೆಯವರು ಎತ್ತಿನ ಗಾಡಿಲಿ ಹೋಗಿ ನೋಡಿದ್ದು ಗೊತ್ತೇನೋ. ಅಷ್ಟು ಖುಷಿ ಪಟ್ವಿ. ಆ ಡೈರೆಕ್ಟ್ರು ಮತ್ತೆ ಅವ್ರು ಚಲನಚಿತ್ರ ನಟರು ಹೌದು, ನಿರ್ಮಾಪಕರು ಹೌದು, ಮತ್ತೆ ನಿರ್ದೇಶನೂ ಮಾಡ್ತಾರೆ. ಅವರು ಒಟ್ಟು ಗಾಡಿ ಹಾಕಿ ಇವತ್ತು ನಮ್ಮ ಕ್ಯಾರಿಬೇಟಿ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಾರೆ. ಅವರಿಗೂ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಆಮೇಲೆ ನಮ್ಮ ಪವನ್ ಒಡೆಯರು ಗೂಗ್ಲಿ ಸಿನಿಮಾ ಎಲ್ಲರಿಗೂ ಗೊತ್ತದ, ನಾನು 3 ಸಲ ನೋಡೀನಿ. ಆ ಡೈರೆಕ್ಟ್ರು ಬಂದಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ, ಕ್ಯಾರಿಬೇಟಿ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಅವರು ಬಂದಾರೆ. ಅವರಿಗೂ ನಾನು ಕೃತಜ್ಞತೆ ತೋರಿಸ್ತೀನಿ. ಆಮೇಲೆ ನಮ್ಮ ಗುರು ದೇಶಪಾಂಡೆ ಸಾರು ಬಂದಾರೆ. ಅವರು ರಾಜಹುಲಿ ಗೊತ್ತಲ್ಲ, ರಾಜಹುಲಿ ನಾನು 2-3 ಸಲ ನೋಡೀನಿ. ಆ ಕಬ್ಬಿನ ಗೆದ್ದಿದೆಲ್ಲ ನಂಗೆ ಭಾರಿ ಖುಷಿ ಅದು ನೋಡಕ್ಕೆ, ಗೊತ್ತಲ್ಲ. ಆ ಪಿಕ್ಚರ್ ಎಲ್ಲ ಮಾಡ್ಯಾರಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಬಂದಾರೆ. ಅವರಿಗೂ ನಾನು ಸ್ವಾಗತ ಬಯಸ್ತೀನಿ. ಈಗ ಈ ಕ್ಯಾರಿಬೇಟೆ ಟೀಚರ್ ಬಿಡುಗಡೆ ಆಗ್ಬೇಕಾದ್ರೆ ಮುಂಚೆ ನಾವು ಅದನ್ನೆಲ್ಲ ಶೂಟ್ ಮಾಡಕ್ ಹೋಗಿದ್ದು ಒಂದಟ್ಟಿ ವಿಡಿಯೋ ಮಾಡಿ ಇಟ್ಕೊಂಡಾರೆ ನಮ್ಮನೆ ಹುಡುಗರು ಎಲ್ಲ. ಆ ವಿಡಿಯೋನೆಲ್ಲ ನಿಮ್ಗೆ ಮುಂಚೆ ತೋರ್ಸೋಣ ಅಂತೇಳಿ. ಒಟ್ಟೊತ್ತಿಗೆ ನಮ್ಮ ಗೌರಿಶಂಕರ್ ಎಲ್ಲ ಎಂತ ಬೇರೆ ಬಟ್ಟೆ ಹಾಕಿ ಬರ್ತೀನಿ ಅಂದ್ರೆ ಅವ್ರು ಹೋಗ್ಯಾರ. ಆ ಬೇರೆ ಬಟ್ಟೆ ಹಾಕಿ ಬರ್ತಾರೆ. ಒಟ್ಟೊತ್ತಂಗ ನೀವೆಲ್ಲ ಅದನ್ನ ನೋಡಿ ಅಥವಾ ಅಂತ ಒಂದು ಸಿನಿಮಾ ಮಾಡ್ಯಾರೆ. ನಾನು ನೋಡಿದ್ದೆ ಪಿಕ್ಚರ್. ಆ ನಿರ್ದೇಶಕರು ಬಂದರೆ ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಅವ್ರು ಎಲ್ಲೆಲ್ಲಿದ್ರು ಎಲ್ಲ ಮುಂದುವರಿ ಬರ್ಬೋದು. ಧನಂಜಯ್ ಸಾರು ಮತ್ತೆ ದಿನಕರ್ ತೂಗುದಿ ಸಾರು ಇಬ್ರು ಸೇರಿ ಟ್ರೈಲರ್ ಬಿಡುಗಡೆ ಮಾಡ್ತಾರೆ. ನಮ್ಗೆ ಇಂಗ್ಲಿಷ್ ವರ್ಲ್ಡ್ ಎಲ್ಲ ಹೇಳಕ್ ಸರಿಯಾಗಿ ಬರುದ, ತಪ್ಪಾಗಿದ್ರು ಒಂಚೂರು ಹಾಟಿ ಹಾಕಿಡಿ ಅಥವಾ ಈಗ ಅವ್ರು ಬಿಡುಗಡೆ ಮಾಡ್ತಾರೆ. ನಾವೆಲ್ಲ ಒಳ್ಳೆಯವ್ರು ಮಾರ. ಅಮರ್ ಅವ್ರು ಬಂದರೆ ಅವರಿಗೂ ನಾನು ಸ್ವಾಗತ ಬಯಸ್ತೀನಿ. ನೆಕ್ಸ್ಟ್ ಮೇಲೆ ಸ್ಟೇಜಿಗೆ ಬಂದರೆ ರಿಲೀಸ್ ಮಾಡಿ ಆಯ್ತಾ? ಎಲ್ಲ ಮಾಧ್ಯಮ ಮಿತ್ರರು, ಟಿವಿ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ, ಸಾಮಾಜಿಕ ಜಾಲತಾಣ, ಹಾಗೆ ಬಂದಂತ ಸುಮಾರಷ್ಟು ಜನ ನಮ್ಮೆಲ್ಲ ಸ್ನೇಹಿತರು, ಯಾರ್ದಾರು ಹೆಸರು ಮರ್ತಿದ್ರೆ ತಪ್ಪಿಬಿಡಿ. ಈಗ ನಮ್ಮ ತಂಡ ಜೊತೆಗೆ ಬಂದಂತ ಅತಿಥಿಗಳೆಲ್ಲ ಒಂದು 2 ನಿಮಿಷ ಸಣ್ಣ ಅವರ ಅನಿಸಿಕೆ, ನಮ್ಮ ಅನಿಸಿಕೆಗಳನ್ನೆಲ್ಲ ಹಂಚಿಕೊಳ್ತೀವಿ. ಧನಂಜಯ್ ಸರ್, ದಿನಕರ್ ತೂದೀಪ್, ಪವನ್ ಒಡೆಯರು, ಜಡೇಶ್ ಅವರು, ಗುರುವೇಂದ್ರ. ಕೆರೆಬೇಟೆ ಟೀಸರ್ ತುಂಬ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಎಷ್ಟು ಥರದ ಸಂಸ್ಕೃತಿಗಳಿದೆ ಅಂದರೆ ಅದರಲ್ಲಿ ನಮ್ಮ ಮಲೆನಾಡಿನ ಕೆರೆಬೇಟೆ ಸಂಸ್ಕೃತಿ, ಇದು ಈ ಥರದ ಸಂಸ್ಕೃತಿ ಇದೆ ಅಂತ ಖಂಡಿತ ನಮಗೂ ಗೊತ್ತಿರಲಿಲ್ಲ. ನಾವು ಬಯಲುಸೀಮೆಯವರು ತುಂಬ ಚೆನ್ನಾಗಿ ಅದನ್ನು ಸೆರೆ ಹಿಡಿದಿದ್ದಾರೆ. ಅದು ಟೀಸರಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಮಲೆನಾಡನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಡೀ ಕೆರೆಬೇಟೆ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಹೀಗೆ ಕರ್ನಾಟಕದ ಎಲ್ಲ ಭಾಗಗಳ ಕಥೆಗಳು ಹೀಗೆ ನಿರಂತರವಾಗಿ ಬರ್ತಾ ಇರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಗೌರಿ ಅವರಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ತುಂಬ ಪ್ಯಾಷನೇಟು, ತುಂಬ ಎನರ್ಜಿ ಕಾಣುತ್ತೆ ಅವರಲ್ಲಿ. ಅವರ ಮೊದಲನೇ ಸಿನಿಮಾ ಕೂಡ ಇಷ್ಟೇ ಅದ್ಭುತವಾಗಿ ಮಾರ್ಕೆಟಿಂಗ್ ಪ್ರಮೋಷನ್ ಎಲ್ಲ ಮಾಡಿದರು. ಕೆರೆಬೇಟೆ ಮೂಲಕ ಅವ್ರಿಗೆ ಒಳ್ಳೆ ಗೆಲುವು ಸಿಗಲಿ. ಆ್ಯಂಡ್ ರಾಜ್ಗುರು ನನಗೆ ಜಸ್ಸಿ ಸಿನಿಮಾದಿಂದ ಗೊತ್ತು. ಜಸ್ಸಿಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದು ತುಂಬ ಒಳ್ಳೆ ರೈಟಿಂಗ್ ಇರುವಂಥ ನಿರ್ದೇಶಕರು. ಆ್ಯಂಡ್ ತುಂಬ
ನಾನು ಅವರ ಊರಿಗೂ ಹೋಗಿದ್ದೀನಿ, ಅವ್ರ ಮನೆಗೂ ಹೋಗಿದ್ದೀನಿ. ಜೆಸ್ಸಿ ಟೈಮಲ್ಲಿ ಒಳ್ಳೆ ಮೀನೂಟ ಮಾಡಿಸಿದ್ರು ಶಿರ್ಸಿಲಿ. ತುಂಬ ಬಡತನದಿಂದ ಬಂದು ಸಿನಿಮಾದಲ್ಲಿ ಬದುಕು ಕಟ್ಕೊತಿರೋಂಥ ಹುಡುಗ ರಾಜ್ಗುರು. ತುಂಬ ಒಳ್ಳೆಯದಾಗಲಿ, ಸಿನಿಮಾ ತುಂಬ ದೊಡ್ಡ ಯಶಸ್ಸು ಕಾಣಲಿ, ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆ ನಿರ್ದೇಶಕರು ಮತ್ತು ನಾಯಕರು ಸಿಗಲಿ ಅಂತ ಹೇಳಿ ಆಶಿಸ್ತೀನಿ. ಒಳ್ಳೆಯದಾಗಲಿ. ಮತ್ತೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆ ಗೌರಿಶಂಕರ್ ಅಂತ ಗೊತ್ತು, ನನಗೆ ಗೌರಿ ಅಮೂಲ್ ಅನ್ನೋದ್ರಿಂದ ಗೊತ್ತು. ಯಾಕೆಂದರೆ MS ರಮೇಶ್ ಹತ್ರ ನಾನು ಮತ್ತು ಗೌರಿ ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸ್ಟಾರ್ಟ್ ಮಾಡಿದ್ವಿ. 2000 ಗೊತ್ತು, 23 ವರ್ಷದಿಂದ ಗೌರಿಶಂಕರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಅವಾಗಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಗೌರಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು. ನಾವು ತುಂಬ ಎಂಗೇಜಲ್ಲಿ, ನಮ್ಗಿಂತ ತುಂಬ ಚಿಕ್ಕವರವರು, ತುಂಬ ಎಂಗೇಜಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದಕ್ಕೆ ನಮ್ಮ MS ರಮೇಶ್ ಅವ್ರದ್ದು ರೈಟಿಂಗ್ ಸಪೋರ್ಟ್ ಆಗಿ ರಾಜಶೇಖರ್ ಸರ್ ಅಂತಿದ್ರು, ಅವ್ರು ಇಟ್ಟಿರೋದು ಗೌರಿಗೆ ಅಮೂಲ್ ಅಂತ ಹೆಸರು. ಸೊ ಆಲ್ ದ ಬೆಸ್ಟ್ ಗೌರಿ. ಅವ್ರದ್ದು ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ. ಆ್ಯಂಡ್ ಅವ್ರದ್ದು ಸಿನಿಮಾ ಶುರುವಾಗಿಂತ ಮುಂಚೆ ಕಥೆಗಳನ್ನೂ ಹೇಳ್ತಾ ಇದ್ರು. ಆ್ಯಂಡ್ ಇದ್ರದ್ದು ನನಗೆ ಕರೋನಾ ಫಸ್ಟ್ ವೇವಲ್ಲಿ ನನಗೆ ಗೌರಿ ಲೈನ್ ಹೇಳಿದ್ರು, ಅವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಗೊತ್ತಿಲ್ಲ ಇದು ಹೇಳ್ಬೋದೋ ಇಲ್ಲೋ ಅಂತ, ನಂಗೆ ಆಲ್ರೆಡಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಒಂದು ಹಳ್ಳಿ ಸೊಗಡನ್ನ ಇಷ್ಟು ನೀಟಾಗಿ, ಅಂದರೆ ಈ ಕಲ್ಚರ್ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ ಇದೆಲ್ಲ, ನಾವು ಮೈಸೂರವರು. ಆ್ಯಂಡ್ ಈ ಥರದ್ದು ಒಂದು ಕಲ್ಚರ್ ಇದೆ ಅನ್ನೋದು ಈ ಸಿನಿಮಾಲಿ. ಆ್ಯಂಡ್ ಕಥೆಯಲ್ಲಿ ಇದನ್ನ ತುಂಬ ಸ್ಟ್ರಾಂಗ್ ಆಗಿ ಅಳವಡಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ಅಲ್ಲ, ಈ ಕಲ್ಚರ್ ನಮಗೆ ತೋರಿಸಿ ನಾವು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಆ್ಯಂಡ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಯಾಕಂದರೆ ಒಂದು ರೀಜನ್ದು ಡೆಪ್ತ್ಗೆ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ, ನನಗೆ ಇಷ್ಟ ಆದಂಗೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಈಗ ಆಲ್ರೆಡಿ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ, ಅವ್ರಿಬ್ರು ಆಲ್ರೆಡಿ ಹೇಳಾಗಿದೆ. ಅಂದ್ರೆ ಇನ್ನೂ ಒಂದ್ಸತಿ ಹೇಳಬೇಕು ಅನ್ನೋ ವಿಷಯ ಏನು ಅಂತಂದ್ರೆ, ಹೆಂಗೆ ಅವ್ರು ಟೀಸರ್ನ ಒನ್ಸ್ ಮೋರ್ ಅಂತ ಪ್ಲೇ ಮಾಡಿದ್ರು, ಅದೇ ರೀತಿ ಒನ್ಸ್ ಮೋರ್ ನಾನು ಅದನ್ನೇ ಹೇಳ್ಬೇಕು. ಇಂಥ ಒಂದು ವಿಶೇಷವಾದಂತ ಇದೊಂದು ಕಲೆ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಬೇಟೆ ಆಡೋದು ಕೂಡ ಒಂದು ಫಾರ್ಮ್ ಆಫ್ ಆರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅವಾಗ. ಸೊ ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಮಲೆನಾಡಿನ ಶೈಲಿ ಕಥೆನ ಇವಾಗ ನೀವು ನೋಡಿದ್ರೆ ನಮ್ಮ ರೂಟ್ಸ್, ನಮ್ಮ ಕಥೆಗಳನ್ನೇ ಜಾಸ್ತಿ ಜನನು ಇಷ್ಟಪಡ್ತಾ ಇದ್ದಾರೆ. ಅಂದ್ರೆ ಗ್ಲೋಬಲಿ ಹೋಗ್ತಾ ಇದೆ ಇವೆಲ್ಲ ಕಥೆಗಳು. ಇಂಥ ಒಂದು ಸಂಸ್ಕೃತಿ, ಇಂಥ ಒಂದು ಆರ್ಟ್ ಫಾರ್ಮ್, ಇದನ್ನೆಲ್ಲ ನೋಡೋದು ಕೂಡ ಜನಗಳಿಗೂ ಕೂಡ ಅದು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಜ್ಗುರು ರೈಟಿಂಗು ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇದೆ. ರಾಜ್ಗುರು ಅವ್ರನ್ನ ನಾನು ಗೋವಿಂದ ಹನುಮ ಚಿತ್ರದಿಂದ ರಾಜ್ಗುರು ನನ್ನ ಜೊತೆ ಇದ್ದಾರೆ. ಗೋವಿಂದ ಹನುಮ, ಗೂಗ್ಲಿ, ಸಾಕಷ್ಟು ನಟ ಸಾರ್ವಭೌಮ, ಜೆಸ್ಸಿ ಎಲ್ಲ ಮಾಡಿದ್ದಾರೆ ನನ್ನ ಜೊತೆ. ಅವರು ಒಳ್ಳೆ ಸಾಹಿತಿ ಕೂಡ. ಆಕ್ಚುಲಿ ಪತ್ರಕರ್ತನಾಗಬೇಕು ಅಂತ ಜೀವನದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕರಿಯರ್ನ ಸಿನಿಮಾ ಡೈರೆಕ್ಟರ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಮತ್ತೆ ಗೌರಿಶಂಕರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಪ್ಯಾಷನೇಟ್ ವ್ಯಕ್ತಿ. ಯಾಕೆಂದ್ರೆ ಫಸ್ಟ್ ಟೈಮ್ ಅವ್ರನ್ನ ಒಂದ್ಸತಿ ಈ ಸಿನಿಮಾ ಶುರು ಮಾಡಿದಾಗ ರಾಜ್ಗುರು ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿದ್ರು. ಅಂದ್ರೆ ಅವರು ಒಂದೊಂದು ವಿಷಯನೂ, ಅಂದ್ರೆ ಒಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ಕ್ಲಾರಿಟಿ ಎಷ್ಟಿರುತ್ತೆ, ಅವರು ಒಬ್ಬ ನಿರ್ಮಾಪಕ ನಟನಾಗಿ ಕೂಡ ಅಷ್ಟೇ ಕ್ಲಾರಿಟಿ ಅವ್ರಿಗೂ ಇತ್ತು. ಅಷ್ಟು ಪ್ರೀತಿಸಿದ್ದಾರೆ ಅವರು ಈ ಒಂದು ಕಥೆನ, ಈ ಒಂದು ವಿಷಯನ. ಇದು ಎಲ್ಲ ಸಮಸ್ತರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗಿ ಯಶಸ್ಸು ಅನ್ನೋದು ನಿಮ್ಮ ಹೆಗ್ಲೇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಒಂದು ಹೊಸ, ಅಂದರೆ ನಮ್ಮ ನೇಟಿವಿಟಿ ಸಿನಿಮಾಗಳು ತುಂಬ ಗೆಲುವು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ನಾವು ಕಾಂತಾರ ನೋಡಿದ್ದೀವಿ, ಇವಾಗ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಓಡ್ತಾ ಇರುವಂಥ ಕಾಟೇರನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ನೆಲದ ಕಥೆಯನ್ನು ಇಟ್ಕೊಂಡು ಅವರು ಮಾಡಿದ್ದಾರೆ. ಅಂದರೆ ನಮ್ಮ ನೆಲ ಅಂದರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ಅಷ್ಟೂ ಸಂಸ್ಕೃತಿನ ನಾವು ಇಂಟ್ರೆಸ್ಟಿಂಗ್ ಆಗಿ ಹೇಳಿದರೆ ಯಾವುದೇ ಭಾಗದ ಕಥೆ ಆದ್ರೂ ನಾವು ನೋಡ್ತಾನೆ ಇರ್ತೀವಿ. ಆ ಥರದ ಎಕ್ಸ್ಪೀರಿಯನ್ಸ್ ನಮಗೂ ಹಿಂದೆಯಿಂದನೂ ಆಗ್ತಾ ಬಂದಿದೆ. ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಅಂತ ಕಾಣಿಸುತ್ತೆ, ಒಂದು ಒಳ್ಳೆ ನೇಟಿವಿಟಿ ಇರೋ ಸಿನಿಮಾ ಅಂತ ಕಾಣಿಸುತ್ತೆ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಗೌರೀಶ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಕಷ್ಟಪಡುವಂಥ ವ್ಯಕ್ತಿ. ನಾನು ತುಂಬ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಅವರು ರಾಜಹಂಸ ಮಾಡಬೇಕಾದ್ರೂ ಅಷ್ಟೇ, ಅದು ಮುಗಿದ ಮೇಲೂ ಅಷ್ಟೇ, ಸಿನಿಮಾದಲ್ಲೇ ಇರೋಕ್ಕೋಸ್ಕರ ತುಂಬ ಡೆಡಿಕೇಟ್ ಆಗಿ ಏನಾದರೂ ಅಚೀವ್ಮೆಂಟ್ ಮಾಡಲೇಬೇಕು ಅಂತ ತುಂಬ ಹಠ ತೊಟ್ಟು ಸಿನಿಮಾಗಳ ಮಾಡ್ತಾ ಇದ್ದಾರೆ. ಅವ್ರ ಎಡಿಟಿಂಗ್ ಒಳ್ಳೇದಾಗಲಿ, ಡೈರೆಕ್ಟರ್ಗೆ ತುಂಬ ಒಳ್ಳೇದಾಗಲಿ. ಯಾಕೆಂದರೆ ನಮ್ಮ ಮಣ್ಣಿನ ಕಥೆಗಳನ್ನು ತಗೊಂಡು ಸ್ಕ್ರೀನ್ ಮೇಲೆ ಹೇಳೋದೇ ಒಂದು ಹೊಸ ವಿಷಯ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಿರ್ದೇಶನ ಮಾಡಿದ್ದು ಗೌರಿಶಂಕರ್ ಜೊತೆ. ಸೊ ನಮ್ದೊಂದು ತುಂಬ ವರ್ಷದ ಜರ್ನಿ.
ಬಟ್ ಎಷ್ಟೋ ಗೌರಿಶಂಕರ್ ಒಂದು ಸ್ಪೆಷಲ್ ಏನಂದ್ರೆ ಎಷ್ಟೋ ಸೋಲು ಗೆಲುವು ನಡುವೆ ಅವರ ಹಠ ಮಾತ್ರ ಬಿಡಲ್ಲ. ಸೊ ಅವ್ರದ್ದೊಂದು ಕ್ಯಾರೆಕ್ಟರೈಸೇಷನ್ ಅದೇ. ಸೊ ಆ ಹಠದಿಂದ ಇವಾಗ ಕೆರೆಬೇಟೆವರೆಗೂ ಬಂದಿದ್ದಾರೆ. ಒಳ್ಳೇದಾಗಲಿ. ಕೆರೆಬೇಟೆ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ನಾನು ಇತ್ತೀಚೆಗೆ 1 ವೀಕಿಂದ ಅದೇ ಹೇಳ್ತಾ ಇದ್ದೀನಿ, ನೆಲದ ಕತೆ ಅಂತ. ಮತ್ತೆ ಕಾಟೇರ ಪ್ರೆಸ್ ಮೀಟಲ್ಲೂ ಹೇಳಿದೆ. ಸೊ ನೆಲದ ಕತೆ ಯಾವತ್ತಿಗೂ ಸೋಲಲ್ಲ ಅಂತ. ಆ್ಯಕ್ಚುಲಿ ಈ ಸ್ಲ್ಯಾಂಗ್ ಇದನ್ನ ನಾನು ಕಾಟೇರದಲ್ಲಿ ಬಳಸ್ಬೇಕಿತ್ತು. ಆ್ಯಕ್ಚುಲಿ ಕಾಗೋಡು ಹೋರಾಟ ಅಲ್ಲೇ ನಡೆದಿದ್ದು, ಅಲ್ಲಿ ಆಗಲಿಲ್ಲ ಕಾರಣಾಂತರದಿಂದ. ಬಟ್ ಇಲ್ಲಿ ನೋಡಿದಾಗ ನಮ್ಮ ಹೀರೋ ಬಳಸಿರೋದು ಸ್ವಲ್ಪ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಅದೇ ಈ ಭಾಷೆ, ಈ ಕಲ್ಚರ್, ಈ ನೆಲದ ಕಥೆಗಳು ಯಾವತ್ತಿಗೂ ಹೊಸದಾಗಿ ಕಾಣುತ್ತೆ. ಆ ಭಾಗದವ್ರಿಗೆ ಕನೆಕ್ಟ್ ಆಗುತ್ತೆ, ಬೇರೆ ಭಾಗದವ್ರಿಗೆ ಈ ಥರ ಇತ್ತ ಅಂತ ಅನ್ಸುತ್ತೆ. ಅಷ್ಟೇ ಸಾಕು ಈ ಗೆಲುವಿಂದು ಇದು ಅಂತ. ಆ ಥರ ಎಲ್ಲ ಸೂಕ್ಷ್ಮಗಳು ಇದರಲ್ಲಿ ಕಾಣ್ತವೆ. ಆಲ್ ದ ಬೆಸ್ಟ್ ಡೈರೆಕ್ಟ್ರು ಕೂಡ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಗೆಲುವು ಪಕ್ಕ ಅಂತ ಹೇಳಕ್ ಬಯಸ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಇದು. ಯಾಕಂದರೆ ಯಾವುದೇ ಒಂದು ಪ್ರಾದೇಶಿಕತೆ ಅಥವಾ ಯಾವುದೋ ಒಂದು ಕಲ್ಚರ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಒಂದು ಸಿನಿಮಾ ಮಾಡಿದಾಗ ಅದು ಖಂಡಿತ ಅದೊಂದು ಎಂಟರ್ಟೈನ್ಮೆಂಟ್ ಜೊತೆಲಿ ಒಂದು ಹೊಸ ಅನುಭವ ಕೊಡುತ್ತೆ. ಅದು ಈ ಟೀಸರ್ ನೋಡಿದಾಗ ನನಗೆ ಅನಿಸ್ತು. ಗೌರಿಶಂಕರ್ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ತುಂಬ ವರ್ಕ್ ಸಿನ್ಸಿಯಾರಿಟಿ ಇರುವಂಥ ಒಬ್ಬ ಸ್ನೇಹಿತ. ಒಂದು 15 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವರು ಹಿಡಿದ ಕೆಲಸನ ಅದಕ್ಕೆ ನ್ಯಾಯ ಕೊಡದೆ ಬಿಡೋದಿಲ್ಲ. ಸೊ ಆ ಪ್ರಯತ್ನ ಇಲ್ಲೂ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ತಿಳಿದ ಸ್ಕ್ರಿಪ್ಟ್ ಇದು ಅನ್ನೋದು ನನಗೆ ಗೊತ್ತು. ಯಾಕಂದರೆ ಅವರು ಕಥೆಯ ಒನ್ಲೈನ್ ಮಾಡ್ತಾ ಇದ್ದಾಗ ನನ್ನ ಜೊತೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ರು, ಈ ಥರ ಮಾಡ್ತಾ ಇದ್ದೀನಿ ಅಂತ. ತುಂಬ ದಿನ ತಗೊಂಡು ತುಂಬ ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇದೆ. ಅದೇ ಥರ ಡೈರೆಕ್ಟ್ರು ಗೌರಿಶಂಕರ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಂದು ನಿಮಿಷ ಸರ್. ಚಿತ್ತು ಜಲೇಶ್ ಇವರೇ 10-12 ವರ್ಷ ಆದ್ಮೇಲೆ ಇವತ್ತು ಅವ್ರು ಬೆಳೆದು ದೊಡ್ಡ ವ್ಯಕ್ತಿ ಆಗ್ಯಾರೆ. ಆದ್ರೆ ಹೊಸ ಹುಡುಗರನ್ನ ಬೆಳೆಸೋಕಂತೇಳಿ ಒಟ್ಟು ಪ್ರೀತಿಯಿಂದ ಇಲ್ಲಿಗೆ ಬಂದಾರೆ. ಅವರಿಗೆ ನಾವು ಗೌರವಪೂರ್ವಕ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಅರುಣ, ಈ ಚಿತ್ರದ ನಾಯಕರ ಗೌರಿಶಂಕರ್ ಅವರು ಮತ್ತೆ ನಿರ್ದೇಶಕರ ರಾಜ್ಗುರು ಅವರು ಎಲ್ಲ ಸೇರಿ ನೀಡಬೇಕು. ಅವರು ಸಹ ಇವತ್ತು ಪಿಕ್ಚರ್ ದೊಡ್ಡ ದೊಡ್ಡ ಪಿಕ್ಚರ್ ನಿರ್ದೇಶಕರು ಇವತ್ತು ಬಂದು ಒಂದು ಹೊಸ ತಂಡಕ್ಕೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಹೃದಯ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಅಲ್ಲ, ಸುಮಾರು 10-12 ವರ್ಷದಿಂದ ಗೌರಿಶಂಕರ್ 16-17 ವರ್ಷದಿಂದ ಪಿಕ್ಚರ್ ಇಂಡಸ್ಟ್ರಿಲಿ ಆದಾರೆ. ಆದರೆ ಈ ಪಿಕ್ಚರ್ ಅಂತೂ ಅವ್ರಿಗೆ ಗ್ಯಾರಂಟಿ ಒಂದು ಒಳ್ಳೆ ಇದು ತಂದು ಕೊಡ್ತದೆ ಅಂತ ನನ್ಗೆ ಇದು ಅದೇ ಕಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಗುರು ಬಿ, ಈ ಕೆರೆಬೇಟೆ ಸಿನಿಮಾದ ನಿರ್ದೇಶಕ. ಫಸ್ಟು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಎಲ್ಲರಿಗೂ. ಡಾಲಿ ಸರ್ಗೆ, ಆಮೇಲೆ ಪವನ್ ಸರ್ಗೆ, ದಿನಕರ್ ಸರ್ಗೆ, ಗುರುವೇಂದ್ರ ಶೆಟ್ಟಿ ಅವ್ರಿಗೆ, ಎಲ್ಲ ಯಾರು ನಿರ್ದೇಶಕರು, ಯಾರು ಗೆಸ್ಟ್ ಬಂದಿದ್ದಾರೆ ಎಲ್ಲರಿಗೂ, ಮತ್ತು ಮಾಧ್ಯಮದವ್ರಿಗೂ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನನ್ನ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ. ನಾನು 2009ರಲ್ಲಿ ಈ ಸಿನಿಮಾಗೆ ಬಂದಿದ್ದು. ಚಮಕಾಯಿಸಿ ಚಿಂದುಡಾಯಿಸಿ ನನ್ನ ಫಸ್ಟ್ ಸಿನಿಮಾ. AR ಬಾಬು ನನ್ನ ಮೊದಲ ಗುರುಗಳು. ಅದಾದಮೇಲೆ ಪವನ್ ಒಡೆಯರ್ ಅವ್ರ ಜೊತೆ ನಾನು ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳನ್ನೂ ವರ್ಕ್ ಮಾಡಿದ್ದೀನಿ. ಅಂದರೆ ಲಗ್ನ ವಿಕ್ರಮ ಒಂದು ಬಿಟ್ಟು ಪ್ರತಿಯೊಂದು ಸಿನಿಮಾ, ಗೋವಿಂದ, ನಮ ಗೂಗ್ಲಿ, ನಟ ಸಾರ್ವಭೌಮ, ಜೆಸ್ಸಿ. ಸೊ ನನ್ನ 2ನೇ ಗುರುಗಳು ಬಂದ್ಬಿಟ್ಟು ಅವರು. 14 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ನಾ ಮೂಲತಃ ಮಲೆನಾಡು ಹುಡುಗ. ಈ ಕೆರೆಬೇಟೆ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊ ಬಂದಿರೋದು. ಚಿಕ್ಕ ವಯಸ್ಸಿಂದನೂ ಬೇಸಿಗೆ ರಜೆಗಂತ ಊರಿಗೆ ಹೋದಾಗ ಸೊ ನಾವು ಕೂಡ ಕೂಣಿ ಇಟ್ಕೊಂಡು, ಕೂಣಿ ಅಂದರೆ ಈಗ ನೋಡಿದ್ರಲ್ಲ ಬುಟ್ಟಿ, ಅದಕ್ಕೆ ಕೂಣಿ ಅಂತ ಕರೀತಾರೆ, ಅದು ಇಟ್ಕೊಂಡು ಮೀನು ಹಿಡಿಯೋಕ್ಕಂತ ಹೋಗ್ಬಿಡ್ತಿದ್ವಿ. ಸೊ ಯಾವಾಗೂ ತಲೆಯಲ್ಲಿ ಓಡ್ತಾ ಇತ್ತು, ಈ ಕತೆ ಮಾಡಿದ್ರೆ ಹೇಗಿರುತ್ತೆ, ಇದ್ರ ಬಗ್ಗೆ ಇದ್ರ ಬೇಸ್ಡ್ ಮಾಡಿ ಕತೆ ಮಾಡೋದು ಚೆನ್ನಾಗಿರುತ್ತೆ, ರೂಟೆಡ್ ಸ್ಟೋರಿ. ಸೊ ನನ್ನ ಅದೃಷ್ಟಕ್ಕೆ ಏನಾಯ್ತು, ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯವರೇ, ಮಲೆನಾಡವರೇ ನಮ್ಮ ನಾಯಕ ನಟರು ಗೌರಿಶಂಕರ್ ಹೋಗಿ ಕತೆ ಹೇಳಿದಾಗ ತುಂಬಾ ಇಷ್ಟಪಟ್ಟ ಮೇಲೆ ಹಾಗೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಡಿಸ್ಕಷನ್ ಜೊತೆಗೆ ನಾವಿಬ್ಬರೇ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಬರಿತಾ ಹೋದ್ವಿ. ಡೈಲಾಗ್ಸ್ ಕೂಡ ನಮ್ಮ ಹೀರೋ ಸರ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆ ಮಲೆನಾಡಿನ ಏನು ಸೊಗಡಿದೆ ಅದನ್ನ ತುಂಬಾ ಚೆನ್ನಾಗಿ ಬರವಣಿಗೆಯಲ್ಲಿ ತಂದಿದ್ದಾರೆ.
ಸೊ ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ ಯು. ಅದಕ್ಕೆ ಸ್ಕ್ರಿಪ್ಟ್ ರೆಡಿ ಆಯಿತು. ಸ್ಕ್ರಿಪ್ಟ್ ರೆಡಿ ಆದಮೇಲೆ ಆಡಿಷನ್ಸ್ ಅಂತ ಹೇಳಿ ಲೋಕಲ್ ಏನಿದ್ರು ಅಲ್ಲಿ ನಮ್ಮ ಸೊರಬ, ಸಾಗರ, ಶಿರ್ಸಿ ಆ ಕಡೆನೆ ಆಡಿಷನ್ಸ್ ಮಾಡಿ ಅಲ್ಲಿರುವಂಥ ಲೋಕಲ್ ಏನು ಕಲಾವಿದರು ಇದ್ದಾರೆ ಅವ್ರನ್ನೇ ಒಂದಿಷ್ಟು ಆಯ್ಕೆಗಳು ಮಾಡ್ಕೊಂಡ್ವಿ. ಸೊ ಅದಾದ್ಮೇಲೆ ಶೂಟ್ ಅಂತ ಹೇಳಿ ಲಾಸ್ಟ್ ನವೆಂಬರಲ್ಲಿ ಶೂಟ್ಗೆ ಹೋಗಿದ್ದು. ಲಾಸ್ಟ್ ನವೆಂಬರ್ ಅಂದರೆ 2022 ನವೆಂಬರಲ್ಲಿ. ಸೊ ಶೂಟ್ ಒಂದು 65ರಿಂದ 70 ದಿನಗಳು ಶೂಟ್ ಮಾಡಿದ್ದೀವಿ. ಸಾಗರ, ಸೊರಬ, ಸಿಗಂದೂರ್ ಬದಿ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಮೈನ್ ಕತೆ ಬಗ್ಗೆ ಹೇಳೋದಾದ್ರೆ ಕೆರೆಬೇಟೆ, ನಾವು ಆವಾಗಲೇ ಹೇಳ್ದಂಗೆ ಚಿಕ್ಕ ವಯಸ್ಸಿಂದನೂ ಆ ಕೆರೆಬೇಟೆನ ನೋಡ್ಕೊಂಡ್ ಬಂದಿರೋದ್ರಿಂದ ತುಂಬಾ ಅದ್ರ ಮೇಲೆ ಗ್ರಿಪ್ ಇತ್ತು. ಸೊ ಓನ್ಲಿ ಕೆರೆಬೇಟೆ ಅಲ್ಲದೆ ಇದರಲ್ಲಿ ಒಬ್ಬ ರೈತ ಹುಡುಗನ ಅಂದ್ರೆ ಹೋರಾಟ ಇದೆ. ಹುಲಿಮನೆ ನಾಗ ಏನು ನಮ್ಮ ಗೌರಿಶಂಕರ್ ಅವರು ಇದ್ದಾರೆ, ಅವರ ಪಾತ್ರದ ಹೆಸರು ಹುಲಿಮನೆ ನಾಗ. ಟೀಸರ್ ನೋಡಿರ್ತೀರ, ತುಂಬಾ ರಫ್ ಅಂಡ್ ಟಫ್ ಅಂತ ಹೇಳಿ. ಆ ರಫ್ ಅಂಡ್ ಟಫ್ ಮಾಡ್ಲಿಕ್ಕೆ ಯಾಕಂದ್ರೆ ನಮ್ಗೆ ತುಂಬಾ ಒಂದಿಷ್ಟು ಪ್ರಯೋಗಗಳು ಮಾಡ್ಕೊಂಡ್ವಿ. ಕಾರಣ ಏನಂದ್ರೆ ಅವರು ಹಿಂದಿನ ಸಿನಿಮಾಗಳಲ್ಲಿ ತುಂಬಾ ಅಂದ್ರೆ ಚಾಕ್ಲೇಟ್ ಬಾಯ್ ತರ ಇದ್ರು, ಅಂದ್ರೆ ತುಂಬಾ ಕೂಲ್ ಗೋಯಿಂಗ್ ಗಾಯ್ ತರ. ಸೊ ಇದರಲ್ಲಿ ನಮ್ಗೆ ತುಂಬಾ ರಗಡ್ ಬೇಕಿತ್ತು. ಸೊ ಹಾಗಾಗಿ ಈಗ ನೋಡ್ತಿರಲ್ಲ ಏನ್ ಲುಕ್ಕು, ಈ ಹೇರ್ ಸ್ಟೈಲು, ಅದಾದ್ಮೇಲೆ ಗಡ್ಡ ಎಲ್ಲ ಬಿಟ್ಟು ಒಂದು ಫೋಟೋಶೂಟ್ ಅಂತ ಮಾಡ್ಕೊಂಡಾಗ ನಮ್ಮ ಹುಲಿಮನೆನಾಗ ಇವರೇ ಅನ್ನೋದು ಕನ್ಫರ್ಮ್ ಆಯ್ತು. ಅಂದ್ರೆ ಅಷ್ಟು ಡೀಪ್ ಆಗಿ ಇಳಿದಿದ್ದಾರೆ ಅಂದ್ರೆ ಪಾತ್ರದಲ್ಲಿ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಈ ಪಾತ್ರ ಗೌರಿಶಂಕರ್ ಅವ್ರು ಬಿಟ್ಟು ಇನ್ಯಾರು ಮಾಡ್ಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಉಳಿದಂತೆ ಹೇಳ್ಬೇಕಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಫಸ್ಟ್. ಯಾಕಂದ್ರೆ ನನ್ನ ಸ್ಟ್ರೆಂತ್, ನನ್ನ ದೊಡ್ಡ ಶಕ್ತಿ ಬಂದ್ಬಿಟ್ಟು ನಮ್ಮ ಬ್ರದರ್ ಹೀರೋ ಸರ್. ನೆಕ್ಸ್ಟ್ ಸ್ಟ್ರೆಂತ್ ಬಂದ್ಬಿಟ್ಟು ಪ್ರೊಡ್ಯೂಸರ್ ಜೈಶಂಕರ್ ಅವರು. ಯಾಕಂದ್ರೆ ನಾವು 65ರಿಂದ 70 ದಿನ ಶೂಟ್ ಮಾಡಿದ್ವಿ. ಎಲ್ಲೂ ಒಂದು ಕುಂದುಕೊರತೆಗಳು ಇಲ್ದಂಗೆ, ಯಾವುದಕ್ಕೂ ಏನು ತಪ್ಪಿಸ್ದಂಗೆನೆ, ನಮ್ಗೆ ತೊಂದರೆ ಆಗ್ದಂಗೆನೆ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಹಣ ಚೆಲ್ಲಿದ್ದಾರೆ. ತುಂಬಾ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿನಿಮಾ ಆಗಿದೆ. ನೆಕ್ಸ್ಟ್ ಅವಾಗಲೇ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೆ, ಹಂಗೆ ಬಿಟ್ಟು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಬಂದ್ಬಿಟ್ಟು ಗಗನ್ ಬದೇರಿಯಾ ಅಂತ. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡ್ಕೊಟ್ಟಿದ್ದಾರೆ. ನೀವು ಟೀಸರ್ ಅಲ್ಲಿ ಮತ್ತೆ ನಮ್ಮ ಮೋಷನ್ ಪೋಸ್ಟರ್ ಅಲ್ಲಿ BGMs ನೋಡಿದ್ರೆ ಗೊತ್ತಾಗುತ್ತೆ ಅವರ ಮ್ಯೂಸಿಕ್ ಸ್ಟ್ರೆಂತ್ ಏನು ಅನ್ನೋದು. ಈ ಚಿತ್ರದಲ್ಲಿ 5 ಸಾಂಗ್ ಇದೆ, 3 ಫುಲ್ ಲೆಂತ್ ಸಾಂಗು, 2 ಬಿಟ್ ಸಾಂಗು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ, ಕೀರ್ತನ್ ಪೂಜಾರಿ ಅಂತ. ಅವರು ಕೂಡ ನನ್ನ ಇನ್ನೊಂದು ಸ್ಟ್ರೆಂತ್. ತುಂಬಾ ಚೆನ್ನಾಗಿ ಅಂದ್ರೆ ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಎಡಿಟರ್ ಜ್ಞಾನೇಶ್ ಮಟ್ಟಡ್ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಅಸಿಸ್ಟೆಂಟ್ ಇಲ್ಲದೆ ಬಿಗಿನಿಂಗ್ ಇಂದ ಒಬ್ಬ ಮೈನ್ ಎಡಿಟರ್ ಏನ್ ಫಸ್ಟ್ ಕಟ್ಟಿಂದನೂ ಲಾಸ್ಟ್ ಏನು ಬರುತ್ತೆ ಅಲ್ಲಿವರೆಗೂ ಅವರು ಒಬ್ಬರೇ ಯಾರೇ ಅಸಿಸ್ಟೆಂಟ್ ಇಟ್ಕೊಂಡೇ ಕೆಲಸ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಜ್ಞಾನೇಶ್ ಅವರೇ. ಹಾಗೆ ನಮ್ಮ ಕೋ ಡೈರೆಕ್ಟರ್ ಇನ್ನೊಬ್ರು ನನ್ನ ಸ್ಟ್ರೆಂತ್, ಇವರು ಒಂದೊಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ, ಶೇಖರ್ ಅಂತ. ಸೊ ಮಿಕ್ಕಿದ ಪಾತ್ರ ವರ್ಗದ ಬಗ್ಗೆ ಮಾತಾಡೋದಾದ್ರೆ ಬಿಂದು ಶಿವರಾಮ್ ಹೊಸ ನಟಿ. ಆಡಿಷನ್ ಕರೆದ್ವಿ, ಅವಾಗ ಸಿಕ್ಕಿರುವಂತ ಒಂದು ಹೊಸ ಪ್ರತಿಭೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಜನಮನ ಸಂಸ್ಥೆಯಿಂದನೇ ಇವ್ರಿಗೆ ಸದಾಶಿವ ನೀನಾಸಂ ಅಂತ ಒಬ್ಬರ ಹತ್ರ ಟ್ರೈನ್ ಮಾಡಿಸಿ ರೆಡಿ ಮಾಡಿರುವಂತ ಹುಡುಗಿ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಯಾರಾದರ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ಮತ್ತೆ ಪಾತ್ರ ವರ್ಗದ ಬಗ್ಗೆ ಮಾತಾಡೋದಾದ್ರೆ ಗೋಪಾಲ್ ದೇಶಪಾಂಡೆ ಸರ್, ಸಂಪತ್ ಸರ್, ಹರಿಣಿ ಮ್ಯಾಮ್, ವಿದ್ಯಾ ಪಾಟೀಲ್ ಅವರು, ಮಂಜು ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಅವ್ರು ಕೂಡ ಒಂದು ಸ್ಟ್ರೆಂತ್ ನನಗೆ. ಏನಂದ್ರೆ ಒಬ್ಬ ನಿರ್ದೇಶಕ ಯಾವಾಗ ಹೇಳ್ತಾನೆ ಅಂದ್ರೆ ಏನೋ ಒಂದು ಕ್ಯಾರೆಕ್ಟರ್ ಬರ್ಕೊಂಡಿರ್ತಾನೆ, ಅದಕ್ಕೆ ಸರಿಯಾದ ಆಯ್ಕೆಯಾದ ನಟ ನಟಿಯರು ಸಿಕ್ಕಿದ್ರೆ ಅಲ್ಲೇ ಅರ್ಧ ಗೆದ್ದಂಗೆ. ಸೊ ಅದು ಆಗಿದೆ ಅಂತ ನಾನು ಅನ್ಕೊಂತೀನಿ. ಸೊ ಮುಂದೆ ಇನ್ನೂ ಜಾಸ್ತಿ ಮಾತಾಡೋದಿದೆ, ಬಟ್ ಇವಾಗ ಸಮಯದ ಅಭಾವ ಇರೋದ್ರಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಮೀಡಿಯಾದವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ನಾವ್ ಏನೇ ಮಾಡಿದ್ರು ಅದನ್ನ ತಲುಪಿಸೋದು ನೀವೇ. ನಾನು ಆಕ್ಚುಲಿ ಪತ್ರಕರ್ತನಾಗಕ್ಕೆ ಅಂದ್ರೆ ಓದಿದ್ದು ಪತ್ರಿಕೋದ್ಯಮ, ಬಟ್ ನಸೀಬು ಚಿತ್ರೋದ್ಯಮಕ್ಕೆ ಬರೋ ತರ ಆಯ್ತು. ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ, ಬಂದಿರೋರ್ಗೆಲ್ಲರಿಗೂ ಥ್ಯಾಂಕ್ಸ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಿಂದು ಶಿವರಾಮ್ ಅಂತ. ಇದು ನನ್ನ ಮೊದಲನೇ ಚಿತ್ರ, ಹಾಗಾಗಿ ಒಂದು ಸ್ವಲ್ಪ ನರ್ವಸ್ನೆಸ್ ಇದೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದ್ರೆ ತುಂಬಾ ಥ್ಯಾಂಕ್ಸ್ ಯಾರ್ಯಾರು ಬಂದಿದ್ದೀರಾ. ಮತ್ತೆ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಒಂದು ಹಳ್ಳಿ ಹುಡುಗಿ, ಪಕ್ಕ ಮಲೆನಾಡು ಹುಡುಗಿ ಕ್ಯಾರೆಕ್ಟರ್. ಮತ್ತೆ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಓರಿಯೆಂಟೆಡ್ ಇದೆ, ಅಷ್ಟು ಹೇಳ್ಬೋದು. ಇನ್ನೇನು ಜಾಸ್ತಿ ಹೇಳಿದ್ರೆ ಹೊಡಿತಾರೆ ಸರ್. ಅಷ್ಟೇ, ಎರಡು ಹೇಳಿದ್ರು ನೀವು, ಅದಕ್ಕೆ ಥ್ಯಾಂಕ್ ಯು ಎಲ್ರಿಗೂ.
ಮತ್ತೆ ನಾನು ಆಡಿಷನ್ ಹೋಗಿದ್ದು ಆಲ್ಮೋಸ್ಟ್ ಲೈಕ್ ನನಗೆ 10 ಡೇಸ್ವರೆಗೂ ಅಂದರೆ ಡಿಫ್ರೆಂಟ್ ದಿನ ಆಡಿಷನ್ಸ್ ಇತ್ತು. ಆಗ ಪಾತ್ರಕ್ಕೆ ಹುಡುಕ್ತಾ ಇದ್ರು, ಆಲ್ಮೋಸ್ಟ್ ಒಬ್ರು ಸೆಲೆಕ್ಟ್ ಆಗಿದ್ರು, ಬಟ್ ಸ್ಟಿಲ್ ಪಾತ್ರಕ್ಕೆ ಹುಡುಕ್ತಾ ಇದ್ರು ಇನ್ನೂ ಯಾರು ಸೆಟ್ ಆಗ್ತಾರೆ ಅಂತ. ಅವಾಗ ಹೋಗಿದ್ದು ನನಗೇನು ಹೋಪ್ಸ್ ಕೊಟ್ಟಿರ್ಲಿಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಏನು ಅಂತ ಹೇಳಿ. ಬಟ್ ಕೊನೆಯಲ್ಲಿ ಒಂದು ಇನ್ನೇನು ಶೂಟ್ ಆಗೋ ಒಂದು ಸ್ವಲ್ಪ ದಿನಕ್ಕೂ ಮುಂಚೆ ಹೇಳಿ ನನಗೆ ಡೈರೆಕ್ಟರ್ ಸರ್ ಕಾಲ್ ಮಾಡಿ ಅವ್ರು ಹೇಳಿದ್ರು ಈ ಥರ ಸೆಲೆಕ್ಟ್ ಆಗಿದೆ. ಆ್ಯಂಡ್ ಮೊದಲನೇ ಸಲ ಡೈರೆಕ್ಟರ್ ಸರ್ ನಾನು ನೋಡಿ ಕತೆ ಹೇಳಬೇಕಾದ್ರೆ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದ ರೀತಿನೂ ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಮತ್ತೆ ಆಕ್ಟಿಂಗ್ ವೈಸ್ ಬಂದ್ರೆ ಅದೇ ಗೌರಿ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಅವ್ರ ಫಸ್ಟ್ ಮೂವಿಯಲ್ಲಿ ನೋಡಿದಾದ್ರೆ ನಾನು ಅವರು ಅಂತಾನೆ ನೀವು ಹೇಳಲ್ಲ, ಅಷ್ಟು ಚೆನ್ನಾಗಿ ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಅಂಡ್ ಆಲ್ಸೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಷ್ಟೇ. ಅದೇ ಮೇನ್ಲಿ ಥ್ಯಾಂಕ್ಸ್ ಹೇಳ್ಬೇಕಿರೋದು ಗುರು ಸರಿಗೆ ಮತ್ತೆ ಗೌರಿ ಸರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಬಿಂದು ಅವರೇ. ಗೋಪಾಲ್ ದೇಶಪಾಂಡೆ ಸರ್ ಬನ್ನಿ ಸರ್. ನಮ್ಮ ಸಿನಿಮಾ ಟೀಸರ್ ನೋಡಿದ್ದೀರಿ. ಈ ಥರದ ಸಿನಿಮಾ ಹೆಚ್ಚು ಜನರಿಗೆ ತಲುಪೋಕ್ಕೆ ಮಾಧ್ಯಮದವರ ಅಗತ್ಯ ತುಂಬ ಇದೆ. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ತುಂಬ ಪ್ಯಾಷನೇಟ್ ಆಗಿ ಕೆಲಸ ಮಾಡಿದ್ದೀವಿ, ಇಡೀ ತಂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಸೊ ಆಲ್ರೆಡಿ ಗೆಸ್ಟ್ಸ್ ಎಲ್ಲ ಅದ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ದಯಮಾಡಿ ಸಿನಿಮಾದ ಗೆಲುವಿಗೆ ನೀವೆಲ್ಲರೂ ಕೂಡ ಕಾರಣ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಗಗನ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ಅಷ್ಟು ಬರ್ಕೊಟ್ಟಿದ್ದನ್ನ ಚೆನ್ನಾಗಿ ಮಾತಾಡ್ತೀನಿ, ಆದರೆ ಮಾತು ಸ್ವಲ್ಪ ಕಡಿಮೆನೆ. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಗೌರಿ ಅವರು, ರಾಜ್ಗುರು ಅವರು ಕಥೆ ನರೇಟ್ ಮಾಡೋಕ್ಕೆ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ಆ ಪ್ಯಾಷನ್ ಅನ್ನೋದು ಒಂಚೂರು ಕಮ್ಮಿ ಆಗಿಲ್ಲ. ಬಟ್ ನನಗೆ ಯಾಕೆ ಈ ಪಾತ್ರ ಇಷ್ಟ ಆಯಿತು ಅಂದರೆ, ನಾನು ಮಲೆನಾಡಿನವಳಾದರೂ ಕೂಡ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಸೊ ನನಗೆ ಆ ಭಾಷೆನ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು. ಸೊ ಹಾಗಾಗಿ ನನಗೆ ಬಹಳ ಇಷ್ಟ ಆಯಿತು ಆ ಮಾತಿನ, ಆ ಊರಿನ, ಮಲೆನಾಡಿನ ಸೊಗಡಾಗಿರ್ಬೋದು, ಅಲ್ಲಿ ಶೂಟ್ ಮಾಡಿರುವಂತಹ ರೀತಿ ಆಗಿರಬಹುದು, ಎಲ್ಲವೂ ಸಹ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಹಾಗೂ ನೀವೆಲ್ಲರೂ ಬಂದು ಈ ಮೂಲಕ ನಮ್ಮ ಚಿತ್ರಕ್ಕೆ ಯಶಸ್ಸನ್ನು ಕೊಡ್ತಾ ಇದ್ದೀರಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ನಾನು ಸ್ವಲ್ಪ ಶಿಕಾರಿಪುರ ಆ ಭಾಗದಲ್ಲಿ ಬೆಳೆದಿರೋದ್ರಿಂದ ಕೆರೆಪೇಟೆ ನಾನು ಚಿಕ್ಕಂದಿನಿಂದ ಆಡಿಕೊಂಡು ನೋಡಿಕೊಂಡು ಬಂದಂಥ ಒಂದು ಜಾನಪದ ಕಲಾ ಪ್ರಕಾರ. ಹಾಗಾಗಿ ತುಂಬ ವಿಶೇಷ ಈ ಸಿನಿಮಾ. 5 ಹಾಡುಗಳ 4 ಹಾಡುಗಳನ್ನು ಬರೆಸಿದ್ದಾರೆ. ಸೊ ಹೆಚ್ಚಿನದಾಗಿ ಆಡಿಯೋ ಬಗ್ಗೆ ಆಡಿಯೋ ಪ್ರೋಗ್ರಾಮಲ್ಲಿ ಮಾತಾಡ್ತೀವಿ. ಈ ಸಿನಿಮಾ ನಿರ್ದೇಶಕರ ರಾಜ್ಗುರು ಅವರಿಗೆ ಈ ಸಿನಿಮಾದ ಮೂಲಕ ವೃತ್ತಿರಂಗದಲ್ಲಿ ಒಂದು ರಾಜಯೋಗ ಆರಂಭವಾಗಲಿ. ಹಾಗೆ ಗೌರಿ ಶಂಕರ್ ಅವರಿಗೆ ಲೋಡ್ಗಟ್ಟಲೆ ಗೌರಿ ಮೀನು ಅಂದರೆ ಅವಕಾಶ ಮತ್ತು ದುಡ್ಡು ಎರಡೂ ಸಿಗಲಿ. ಜಯಶಂಕರ್ ಅವರಿಗೆ ದೊಡ್ಡ ಜಯ ಸಿಗಲಿ. ಗಗನ್ ಬಡೇರಿ ಅವರ ಕೀರ್ತಿ ಗಗನದ ಎತ್ತರಕ್ಕೆ ಹೋಗಲಿ. ಹಾಗೆ ಕಲಾವಿದರಿಗೆ ವಿಧವಾದಂಥ ಸಿನಿಮಾ, ವಿಧವಾದಂಥ ಪಾತ್ರಗಳು ಲಭಿಸಲಿ. ಮತ್ತು ಪ್ರಮೋದ್ ಮೆರವಂತಿ ಅವರು ಬರೆದಂಥ ಹಾಡುಗಳು ಎಂದೂ ಮರೆಯದಂತೆ ಮನಸ್ಸಲ್ಲಿ ಉಳಿಲಿ ಅಂತ ಹಾರೈಸ್ತಾ ನಮಸ್ಕಾರ. ಮಂಜು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಮಾತಾಡಾಗಿದೆ. ನಾನು ಹೇಳ್ಬೇಕಂದ್ರೆ, ನಾನು ಈ ಸಿನಿಮಾದ ಒಂದು ಭಾಗವಾಗಿದ್ದಕ್ಕೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ. ನಮ್ಮ ನೆಲದ ಸೊಗಡಿನ ಚಿತ್ರಗಳು ಗೆಲ್ತಾ ಇದ್ದಾವೆ, ಇದು ಕೂಡ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಇಂಥ ಚಿತ್ರದಲ್ಲಿ ಒಂದು ಭಾಗವಾಗಿ ನನ್ನನ್ನು ಆಯ್ಕೆ ಮಾಡಿಕೊಟ್ಟಿದ್ದಕ್ಕೆ ಗುರುರಾಜ್ ಸರ್ಗೆ, ಗೌರಿಶಂಕರ್ ಸರ್ಗೆ ಹಾಗೂ ಇಡೀ ಜನಮನ ಸಂಸ್ಥೆಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾದ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಕೊನೆಯದಾಗಿ ನಂದೊಂದು 4 ಅನಿಸಿಕೆಗಳನ್ನು ತಿಳಿಸ್ತೀನಿ. ನಮ್ಮ ಅತಿಥಿಗಳೆಲ್ಲ ಬಂದು ಹೋದರು, ಅವರೆಲ್ಲರಿಗೂ ಕೂಡ ಅವ್ರು ಹೋದ್ರು ಕೂಡ ಇಲ್ಲಿಂದನೇ ಒಂದು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಅವೆಲ್ಲದರ ಜೊತೆಗೆ ಮುಖ್ಯವಾಗಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಯಾಕೆಂತಂದರೆ ನಾನು ಏನು ಈ ಒಂದು ಕಾರ್ಯಕ್ರಮದ ಈ ತಯಾರಿ ಗಡಿಬಿಡಿಲಿ ಏನು ಮಾತಾಡಬೇಕು ಅಂತ ಜಸ್ಟ್ ಭಾರಿ ಏನು ತಯಾರಿ ಆಗಿಲ್ಲ. ಮೊನ್ನೆ ರಾತ್ರಿ ನೆನಪು ಮಾಡ್ಕೊಂಡಿದ್ದೆ ಏನಾದ್ರು ಒಂದಿಷ್ಟು ಪಾಯಿಂಟ್ಗಳು ಮಾತಾಡಬೇಕು ಅಂತ. ಈಗ ಇಲ್ಲಿ ಮಾತಾಡೋಕ್ಕೆ ಎಲ್ಲರೂ ಶುರು ಮಾಡಿದಾಗಲೇ ನಾನು ಯೋಚನೆ ಆಗಿರೋದು ನಾನೇನು ರೆಡಿ ಆಗಿಲ್ಲ ಅಂತ. ಓವರ್ ಆಲ್ ಆಗಿ ಈ ಒಂದು ಸಿನಿಮಾನ ಒಂದು ಒಳ್ಳೆ ಫ್ಯಾಷನ್ನಲ್ಲಿ ಅಥವಾ ಒಂದು ಸಿನಿಮಾ ಅನ್ನೋ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ. ಈ ಒಂದು ಕೆರೆಬೇಟೆ ಸುಮಾರು 65ರಿಂದ 70 ದಿವಸದಷ್ಟು ಶೂಟ್ ಆಗಿದೆ. ಸಿನಿಮಾ ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಕೊನೆಯ ಹಂತದ ಕೆಲಸಗಳು ನಡೀತಾ ಇದೆ. ಅಂದ್ರೆ ಒಂದೊಂದು ಕೆಲಸನೂ ತುಂಬಾ ಸೂಕ್ಷ್ಮವಾಗಿ, ಅಂದ್ರೆ ಈಗ ಒಂದು ಮೂರ್ತಿ ಕೆತ್ತಿದಾಗ ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದು 90 ಭಾಗ ಕೆಲಸಗಳಾಗೋಗ್ಬಿಡುತ್ತೆ. ಆದ್ರೆ ಅದಕ್ಕೊಂದು ಕಳೆ ಇನ್ನೊಂದು ಬರುವಂತದ್ದು ಆ ಸೂಕ್ಷ್ಮ ಕೆತ್ತನೆ ಕೆಲಸದಲ್ಲಿ ಸುಮಾರಷ್ಟು ಜನ ಅಥವಾ ನಾವು ಕೂಡ ಮುಂಚೆ ಎಲ್ಲ ತಪ್ಪು ಮಾಡಿದ್ವಿ. ಆ ತಪ್ಪುಗಳಿಲ್ಲ ಆಗದೆ ಇದ್ದಾಗೆ
ಆ ಲಾಸ್ಟ್ ಒಂದು ಏನಂತೀವಲ್ಲ ಅದ ಸೂಕ್ಷ್ಮತೆ ಕೆಲಸಗಳು, ಈ ಸಿನಿಮಾದಲ್ಲಿ ಪ್ರತಿಯೊಂದು ಸೂಕ್ಷ್ಮತೆ ಮೇಲೂ ತುಂಬಾ ವರ್ಕ್ ಮಾಡಿದ್ದೀವಿ. ಆದ್ರೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಅದು. ಯಾಕೆ ಅಂತಂದ್ರೆ ನಾವ್ ಏನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು ಅಥವಾ ಒಳ್ಳೆ ಒಂದು ಪ್ರಯತ್ನ ಮಾಡ್ಬೋದು, ಆ ಪ್ರಯತ್ನಗಳಿಗೆಲ್ಲ ಬೆಲೆ ಬರಬೇಕು ಅಂತ ಅಂದ್ರೆ ಆ ಸಿನಿಮಾ ಗೆಲ್ಲಬೇಕು. ಯಾಕಂದ್ರೆ ಇದ್ರ ಹಿಂದೆ ಮಾಡಿದಂತ ರಾಜಹಂಸ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ, ತುಂಬಾ ಏನು ಪ್ರಮೋಷನ್ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲಾ ರೀತಿಯಲ್ಲೂ ಒಂದು ದೊಡ್ಡ ಹೋರಾಟನೇ ಮಾಡಿದ್ವಿ. ಆದ್ರೆ ನಾನು ಅನ್ಕೊಂಡಂಗೆ ದೊಡ್ಡ ಗೆಲುವು ಸಿಕ್ಕಿಲ್ಲ ಅದರಲ್ಲಿ. ಬಟ್ ಹೇಗಾಗಿದೆ ಅಂದ್ರೆ ಇವತ್ತು ಕೂಡ ಆಚೆ ಎಲ್ಲಾದ್ರೂ ಓಡಾಡ್ಲಿ, ಆ ಸಿನಿಮಾ ನನಗೆ ಹಣಕಾಸಿನ ವಿಚಾರದಲ್ಲಿ ಸುಮಾರಷ್ಟು ದೊಡ್ಡ ಮಟ್ಟದ ಸೋಲಾಗಿದೆ. ಆದ್ರೆ ಹೆಸರು ವಿಚಾರದಲ್ಲಿ ತುಂಬಾ ಒಳ್ಳೆ ಹೆಸರು ತಂದ್ಕೊಡ್ತು. ಅಂದ್ರೆ ಒಂದು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅದು ತುಂಬಾ ಸರಿ, 100 ಸರಿ ಟೆಲಿಕಾಸ್ಟ್ ಆಗಿ ಸಾಂಗ್ಗಳೆಲ್ಲ ತುಂಬಾ ದೊಡ್ಡ ಹಿಟ್ ಆಗಿರೋದ್ರಿಂದ ಇವತ್ತು ಎಲ್ಲೇ ಹೋದ್ರು, ಈಗೆಲ್ಲಾರು ಒಂದು ಅಂಗಡಿಲಿ ಅಂಗಡಿಲಿ ನಿಂತಿದ್ರೆ ಯಾರೋ ಬಂದು ಹೋ ಅಂತ ಹೇಳಿ ಮಾತಾಡಿಸ್ತಿದ್ರು, ಇವನ್ನೆಲ್ಲ ನೋಡಿದಿನಲ್ಲ, ಓ ಇವನಲ್ಲ ರಾಜಹಂಸ ಸಿನಿಮಾ ಮಾಡಿದ್ನಲ್ಲ, ಈ ತರ ಅಟ್ಲೀಸ್ಟ್ ಒಂದಿಷ್ಟು ಜನ, ಒಂದು 10 ಜನದಲ್ಲಿ ಒಂದು 3 ಜನನಾರು ಗುರ್ತು ಹಿಡಿಯೋ ಅಂತಕ್ಕೆ ನನಗೆ ಆ ಸಿನಿಮಾ ತಗೊಂಡೋಯ್ತು ಈ ಒಂದು ಸಿನಿಮಾ. ಆದ್ರೆ ಅವು ಏನು ಒಂದು ಫೈನಲ್ ಆಗಿ ಒಂದು ಸಿನಿಮಾಕ್ಕೆ ಒಂದು ಅದ್ಭುತವಾದ ಒಂದು ನಮಗೊಂದು ಸಂತೋಷ, ಒಂದು ನೆಮ್ಮದಿ ಬರಬೇಕು ಅಂದ್ರೆ ನಾವು ಮಾಡೋಂಥ ಕೆಲಸಕ್ಕೆ ಒಂದು ಯಶಸ್ಸು ಸಿಗಬೇಕು. ಆ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ. ಯಾಕೆ ನಾನು ಇದನ್ನ ಪದೇ ಪದೇ ಕೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಒಂದು ಸಿನಿಮಾ ರಿಲೀಸ್ ಆದ ಮೇಲೆ ಮೌತ್ ಟಾಕ್ ಅಲ್ಲಿ ಜನ ಬರ್ತಾರೆ ಟಾಕೀಸಿಗೆ ಅನ್ನೋದು ಈಗ 15 ವರ್ಷದ ಹಿಂದೆ ಮುಗಿದೋಯ್ತದು. ಈಗೆಲ್ಲ ಮೌತ್ ಟಾಕು ಅದೆಲ್ಲವನ್ನು ಮೌತ್ ಟಾಕ್ ಇಂದ ಬರುವಂತದ್ದು ನೆಕ್ಸ್ಟ್ ಅದೊಂದು ಸಿನಿಮಾ ಏನು ಒಂದು ದೊಡ್ಡ ಮಟ್ಟದ ಯಶಸ್ಸಿಗಷ್ಟೇ. ಅದು ಸಿನಿಮಾ ರಿಲೀಸ್ ಆದಾಗ ಸಿನಿಮಾದ ಬಗ್ಗೆ ಒಂದು ಹೈಪ್ ಸೃಷ್ಟಿಯಾಗಿ ಸಿನಿಮಾದ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿ ಅಟ್ಲೀಸ್ಟ್ 60% 70% ನಾವೆಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ ಅದಾಗೆ ಸಿನಿಮಾ ಒಂದು ಕ್ರೌಡ್ ಫುಲ್ ಆದ್ರೆ ಮಾತ್ರ ಸಿನಿಮಾ ಅಲ್ಲಿಂದ ಮೌತ್ ಟಾಕಲ್ಲಿ ಉಳಿಯುತ್ತೆ. ಆ ಮೌತ್ ಟಾಕಲ್ಲಿ ಉಳಿಬೇಕು ಅಂತಂದ್ರೆ ಖಂಡಿತವಾಗೂ ಆ ಒಂದು ಹಂತಕ್ಕೆ ನಮ್ಮ ಸಿನಿಮಾ ಹೋಗ್ಬೇಕು ಅಂದ್ರೆ ಇವತ್ತೇನಾದ್ರೂ ಈ ಟೀಸರ್ ನೀವು ನೋಡಿದ್ರಿ, ಇದಕ್ಕಿಂತ ಮುಂಚೆ ಬಿಟ್ಟಂತ ನಮ್ಮ ಮೋಷನ್ ಪೋಸ್ಟರ್, ನಾವೊಂದು 3-4 ಪೋಸ್ಟರ್ಗಳು ಬಿಟ್ಟಿದೀವಿ. ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರಗಳು ದೊಡ್ಡ ಮಟ್ಟದಲ್ಲಿ ಕೊಡಿ. ಆ ದೊಡ್ಡ ಮಟ್ಟದಲ್ಲಿ ಕೊಟ್ಟಾಗ ಸಿನಿಮಾ ನಮ್ಮ ಶ್ರಮಕ್ಕೆ ಎಲ್ಲದಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಯಶಸ್ಸು ಸಿಗುತ್ತೆ. ಒಂದು ಯಶಸ್ಸು ಸಿಕ್ಕಿದಾಗ ನಮ್ದು ಇದೊಂದು ಸಂಸ್ಥೆ, ಸಣ್ಣ ಸಂಸ್ಥೆ. ಇದಕ್ಕಿಂತ ಹಿಂದೆ ರಾಜಹಂಸನ 4-6 ಜನ ಸೇರ್ಸ್ಕೊಂಡು ಮಾಡಿದ್ವಿ ಪ್ರೊಡ್ಯೂಸರ್ಸ್ಗಳನ್ನ. ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಹೆಗ್ಲಾಕೊಂಡು ನಮ್ಮೊಂದು ಸೋಲೋ ಪ್ರೊಡಕ್ಷನ್ ಅಲ್ಲಿ ನಮ್ಮ ಸ್ನೇಹಿತರ ಸಹಕಾರ ತಗೊಂಡು ಮಾಡ್ತಾ ಇದ್ದೀನಿ. ಹಾಗಾಗಿ ಇದೊಂದು ಸಿನಿಮಾ ಗೆಲ್ತು ಅಂದ್ರೆ ಖಂಡಿತವಾಗೂ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾಗಳನ್ನು ಮಾಡುವಂತ ಶಕ್ತಿ ಚೈತನ್ಯ ನನ್ನಲ್ಲಿದೆ. ಆ ಒಂದು ಹುರುಪು ಕೂಡ ನನ್ನಲ್ಲಿದೆ. ಖಂಡಿತವಾಗೂ ನಾನು ಮಾಡ್ತೀನಿ. ಹಾಗಾಗಿ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಖಂಡಿತವಾಗೂ ಅದನ್ನ ಜನಕ್ಕೆ ತಲುಪಿಸುವಂತ ವ್ಯವಸ್ಥೆ ಮಾಡಿ. ಇವತ್ತು ಇದೊಂದು ಕಾರ್ಯಕ್ರಮ, ಇದನ್ನೊಂದು ಸಣ್ಣ ಮಟ್ಟದಲ್ಲಿ ಮಾಡೋದಕ್ಕೆ ನಂಗೆ ಅಂದ್ರೆ ಈಗ ಒಂದು ಯಾವುದೋ ಒಂದು ಹಾಲಲ್ಲಿ ಅಥವಾ ಯಾವುದೋ ನಮ್ಮೊಂದು ಈಗ GT ಮಾಲ್ ಇರ್ಬೋದು ಅಥವಾ ನಮ್ಮ ಕಲಾವಿದರ ಸಂಘದಲ್ಲಿ ಇದನ್ನ ರಿಲೀಸ್ ಮಾಡಿದ್ರೆ ಇದು ನಂಗೆ ತುಂಬಾ ಈಸಿ ಆಗೋಗಿರೋದು. ನಿಮ್ಗೆ ನೋಡೋ ಅಂಥದ್ದು ಇದು ಫಂಕ್ಷನ್ ತುಂಬಾ ಸಣ್ಣ ಮಟ್ಟಕ್ಕೆ ಕಾಣ್ತಾ ಇದೆ. ಆದ್ರೆ ಇದ್ರ ಹಿಂದ್ಗಡೆ ಪ್ರಯತ್ನ, ಈಗ ಸೊರಬದಿಂದ ನಮ್ಮ ಏನ್ ಕೆರೆಬೇಟೆ ತಂಡ ಬಂದ್ರು, ಆಮೇಲೆ ಒಂದು ಸಣ್ಣ ಮಟ್ಟದ ಒಂದು ಅರೇಂಜ್ಮೆಂಟ್ಸ್, ಇವೆಲ್ಲವೂ ಸ್ವಲ್ಪ ದೊಡ್ಡ ಕೆಲಸಗಳೇ. ಈ ದೊಡ್ಡ ಕೆಲಸಗಳನ್ನ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಏನಾದ್ರು ಒಂದು ವಿಶೇಷತೆ ಇರಬೇಕು. ನಮ್ಮ ಕಂಟೆಂಟು ಒಂದು ಜನಕ್ಕೆ ರೀಚ್ ಆಗಬೇಕು ಅಂತಂದ್ರೆ ಏನಾದ್ರು ಸಣ್ಣ ಮಟ್ಟದಲ್ಲಾದ್ರೂ ಒಂದು ಸ್ವಲ್ಪ ವಿಶೇಷ ಇರಬೇಕು. ಆ ವಿಶೇಷತೆ ನಮ್ಮ ಸಿನಿಮಾದ ಟೈಟ್ಲ್ ಜೊತೆಗೆ ಸಂಬಂಧ ಇರಬೇಕು. ಸಂಬಂಧ ಇಲ್ದಿದ್ದಂತ ವಿಶೇಷತೆಗಳು ಯಾವತ್ತೂ ವಿಶೇಷತೆಯಾಗಿ ಉಳಿಯಲ್ಲ. ಹಾಗಾಗಿ ಇವೆಲ್ಲವೂ ಒಂದು ಪ್ರಯತ್ನ ಮಾಡಿದೀವಿ. ಖಂಡಿತವಾಗೂ ಒಂದು ಒಳ್ಳೆ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ. ನನ್ನ ಪ್ರಯತ್ನಗಳಿಗೆ, ನಮ್ಮ ಇಡೀ ತಂಡದ ಪ್ರಯತ್ನಕ್ಕೆ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ನಮ್ಮ ತಂಡದ ಬಗ್ಗೆ ನಾನು ಮತ್ತೆ ಎಲ್ಲರ ಬಗ್ಗೆ ಹೊಗಳ್ತಾ ಮಾತಾಡ್ತಾ ಹೋಗಲ್ಲ. ಯಾಕೆಂದ್ರೆ ಎಲ್ಲಾ ಸಿನಿಮಾಗಳಲ್ಲೂ ಅವ್ರವ್ರ ತಂಡದ ಬಗ್ಗೆ ಎಲ್ಲರೂ ಒಂದು ಸೇರ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಏನದೊಂದು ಆ ಪುಂಡಿಗಳಾಗಿ ಎಲ್ಲರೂ ಕೆಲಸ ಮಾಡಿರ್ತಾರೆ. ನಮ್ಮ ನಿರ್ದೇಶಕರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಗೆ ಏನ್ ಬೇಕು, ಒಬ್ಬ ಪ್ರೊಡ್ಯೂಸರ್ ಇರ್ಬೋದು ಅಥವಾ ಒಬ್ಬ ಆರ್ಟಿಸ್ಟ್ ಒಂದು ಕಲ್ಪನೆ ಇರುತ್ತಲ್ಲ, ಅದಕ್ಕೆ ಏನೇನ್ ಬೇಕು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಇಡೀ ಸಿನಿಮಾನ ಬಿಗಿನಿಂಗ್ ಇಂದನೂ ಒಂದು ಸ್ಕ್ರಿಪ್ಟ್ ಅಂದ್ರೆ 5-6 ಜನ ಮಾಡ್ತಾರೆ. ನಾನು ಮತ್ತೆ ಇವರು ಪ್ರತಿ ದಿವಸ ಸಾಯಂಕಾಲ ಒಂದು 6 ತಿಂಗಳು ಒಂದು ಶ್ರದ್ಧೆ, ಸ್ಕ್ರಿಪ್ಟ್ ಹೀಗೆ ಬರಬೇಕು, ಸ್ಕ್ರಿಪ್ಟ್ ಲಾಕ್ ಆದ್ಮೇಲೆ ಉಳಿದಿದ್ದ ಕೆಲಸ ಸಾಯಂಕಾಲ 6-7 ಗಂಟೆ ಮೇಲೆ ನಮ್ಮ ತಮ್ಮ ಬಂದ್ಮೇಲೆ ಅವನಿಗೆ ಒಂದ್ಸರಿ ಏನ್ ಅವತ್ತಿಂದ ಆಯ್ತು ಅದನ್ನ ಹೇಳ್ತಾ ಇದ್ವಿ. ಆಮೇಲೆ ಹೀಗೆ ಇದೇ ಒಂದು ತರ ಡಿಸ್ಕಷನ್ ಅಲ್ಲಿ ಹೋಗಿ ಸಿನಿಮಾವನ್ನ ಒಂದು ಫೈನಲ್ ಒಂದು ಔಟ್ಪುಟ್ ಅಲ್ಲಿ ತಂದು ನಿಲ್ಸಿದ್ವಿ. ಆಮೇಲೆ ನಮ್ಮ ಗಗನ್ ಬದೇರಿ ಅವರು ಇರ್ಬೋದು, ಜ್ಞಾನೇಶ್ವರ್ ಇರ್ಬೋದು, ನಮ್ಮ ಸಿನಿಮಾ ತಂಡ ಇರ್ಬೋದು, ಉಳಿದಂತಹ ಕಲಾವಿದರು ಇರ್ಬೋದು, ಎಲ್ಲರೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಕೊಡೋ ಕಾರಣ ಏನಂತಂದ್ರೆ ಅವ್ರಗಳಿಗೂ ಕೂಡ ಈ ಸಿನಿಮಾ ಏನೋ ಒಂದು ಆಗ್ಬೋದು ಅನ್ನೋ ಒಂದು ಸ್ಪಾರ್ಕ್, ಅದು ಆ ಸ್ಪಾರ್ಕ್ ಅಲ್ಲಿಂದ ಆದಾಗ, ಹಾಗಾಗಿ ಅವ್ರ ಸಹಕಾರಗಳು ಕೂಡ ನಾವು ಯಾವ್ಯಾವಾಗ ನಮ್ಮ ಸಿನಿಮಾಗೆ ಏನು ಒಂದೊಂದ್ಸರಿ ಅನ್ಕೊಳ್ತೀವಿ, ಒಂದು ಪ್ಲಾನ್ ಹಾಕಿರ್ತೀವಿ, ಈ ಬೌಂಡ್ರಿ ಒಳಗಡೆ ಸಿನಿಮಾ ಇಷ್ಟೇ ದಿವಸ ಡೇಟ್ಸ್ ಆಗ್ಬೇಕು ಅಂತ. ಆ ಡೇಟ್ಗಳನ್ನ ಹಿಂದೆ ಮುಂದೆ ಆದಾಗ ಕೂಡ, ದಿನಗಳು ಜಾಸ್ತಿ ಆದಾಗ ಕೂಡ ಅವ್ರಿಗೆಲ್ಲರ ಸಹಕಾರ ಸಿಕ್ಕಿದೆ ಅಂದ್ರೆ ಈ ಸಿನಿಮಾದ ಬಗ್ಗೆ ಒಂದು ವಿಶೇಷವಾದ ಒಲವಿಂದ. ಆಮೇಲೆ ನಮ್ಮ ನಾಯಕಿ ಬಗ್ಗೆನೂ ಎಲ್ಲ ಹೇಳಿದ್ದಾರೆ ನಿರ್ದೇಶಕರು, ಮತ್ತೇನಂತದ್ದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಜ್ಞಾನೇಶ್ ಎಡಿಟರ್ ಇರ್ಬೋದು, ನಮ್ಮ ಕೋಡೆ ಎಡಿಟರ್ ಇರ್ಬೋದು, ನಮ್ಮ ಎಲ್ಲದ್ರ ಜೊತೆಗೆ ಒಂದು ಸಿನಿಮಾ ನಾವು ಇಲ್ಲಿ ನಿಂತು ಮಾತಾಡ್ತಿದೀವಿ, ಇದ್ರ 10ರಷ್ಟು ಶ್ರಮ ಹಾಕಿದಂಥವ್ರೆಲ್ಲ ಕೆಳಗಡೆ ಇದ್ದಾರೆ. ಅಂದ್ರೆ ನಮ್ಮ ಬ್ರದರ್ ಇರ್ಬೋದು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇರ್ಬೋದು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟು, ಡೈರೆಕ್ಷನ್ ಡಿಪಾರ್ಟ್ಮೆಂಟು,
ಸುಮಾರಷ್ಟು ಯಾರ್ದಾರು ಹೆಸರು ಹೇಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಬೇಡಿ. ಓವರ್ ಆಲ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಂದು ಇದು ಕೊನೆಯದಾಗಿ ಹೇಳ್ತೀನಿ ಸರ್, ದಿನಕರ್ ಅವ್ರು ಸ್ವಲ್ಪ ಜಾಸ್ತಿ ವರ್ಷ ಹೇಳ್ಬಿಟ್ರು, ಅವಾಗಷ್ಟಲ್ಲ ಅವರೆಲ್ಲ ಇದಾಗಿದ್ದಾರೆ. ಸುಮಾರು 17-18 ವರ್ಷ ಆಯ್ತು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅದಾದ ನಂತರ ಜೋಕಾಲಿ ಸಿನಿಮಾ ಮಾಡಿದೆ ಅಂಜಿ ನಾಗರಾಜ್ ಅವ್ರ ಜೊತೆಗೆ, ಇವ್ರಿಗೆಲ್ಲ ಗೊತ್ತಿದೆ. ಆ ಸಾಂಗ್ ಒಂದು ತುಂಬಾ ದುಡ್ಡಿಟ್ಟಿದೆ, ಚುಚ್ಚಿ ಚುಚ್ಚಿ ಕೊಂದೆಯಲ್ಲೇ ನನ್ನ ಹೃದಯ ಅಂತ. ಅದಾದ ನಂತರ ರಾಜಹಂಸ ಮಾಡಿದ್ವಿ. ಆ ರಾಜಹಂಸದಿಂದ ನೀವು ಯಾರು ಅನ್ಕೊಳ್ಬೋದು ಏನು ಅಷ್ಟು ದೊಡ್ಡ ಗ್ಯಾಪ್ ಅಂತ. ಗ್ಯಾಪ್ ನಾವು ತಗೊಂಡಿರೋದಲ್ಲ ಸರ್, ನಮ್ಗೆ ಅವಕಾಶಗಳು ಆ ಥರ ಬರಲ್ಲ. ಒಬ್ಬೊಬ್ರದ್ದು ಹೇಗಾಗಿರುತ್ತೆ ಮೈಂಡ್ ಸೆಟ್ ಅಂದ್ರೆ, ಯಾವ್ದಾದ್ರು ಸಿನಿಮಾ ಸಿಕ್ಕಿದ್ರೆ ಸಾಕು, ಅವಕಾಶ ಸಿಕ್ಕಿದ್ರೆ ಸಿಕ್ಕು, ಮಾಡ್ಬೇಡ ಅಂತ. ಅಂದ್ರೆ ನಮಗೂ ಕೂಡ ಕೆಲವರು ಸಲಹೆ ಕೊಡ್ತಿರ್ತಾರೆ, ಗುರು ರನ್ನಿಂಗ್ ಅಲ್ಲಿ ಇರ್ಬೇಕಣ ನೀನು, ಯಾವ್ದಾದ್ರು ಸಿನಿಮಾ ಮಾಡ್ತಾರೆ ಒಂದರಿಂದ ಒಂದು ಅಂತಾರೆ. ಅದು ಒಬ್ಬೊಬ್ಬರಿಗೆ ಆ ತೇರಿ ಇಷ್ಟ ಆಗ್ಬೋದು. ನನ್ನ ತೇರಿ ಹೇಗೆ ಅಂತಂದ್ರೆ, ನಾನೊಂದು ಸಿನಿಮಾ ಮಾಡ್ಬೇಕು ಅಂತ ಹೊರಟ್ರೆ ಅದು ಗೆಲುವು ಸೋಲು ನನಗೆ ಗೊತ್ತಿಲ್ಲ. ನಾನು ಅದೆಷ್ಟು ಕಷ್ಟಪಡ್ತೀನೋ ಅದು ನನಗೆ ಅದು ಯಾವುದು ಕೂಡ ಯಾರಿಗೂ ಸಂಬಂಧ ಇಲ್ಲ. ನನಗೆ ಸಿನಿಮಾ ನನಗೆ ಫಸ್ಟ್ ಖುಷಿ ಆಗ್ಬೇಕು. ನಾಳೆ ಯಾರಾದ್ರೂ ನನ್ನನ್ನು ಕೇಳ್ತಾರೆ, ಯಾವ ಸಿನಿಮಾ ಮಾಡ್ತಿದ್ಯಾ ಅಂತ, ಯಾವ ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕಾದ್ರೂ ನನಗೊಂದು ಒಂದು ಖುಷಿ ಇರ್ಬೇಕು. ಆ ಸಿನಿಮಾ ಮುಗಿಯೋ ತನಕನೂ ಈ ಸಿನಿಮಾ ಮಾಡೋದ್ರಿಂದ ನಾನು ಖಂಡಿತವಾಗೂ ಏನೋ ಒಂದು ಆಗ್ತೀನಿ, ಇದರಿಂದ ನನಗೊಂದು ಖಂಡಿತವಾಗೂ ಗೆಲುವು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದ್ರೆ ಮಾತ್ರ ನಾನು ಒಂದು ಪರ್ಫೆಕ್ಟ್ ಆಗಿ ಅದಕ್ಕೊಂದು ನ್ಯಾಯ ಒದಗಿಸೋಕೆ ಸಾಧ್ಯ. ನನಗೆ ಯಾವ್ದು ಮಾಡ್ತಿದ್ಯಾ ಅಂತ ಕೇಳಿದ್ರೆ ತಲೆ ತುರ್ಸ್ಕೊಳ್ಳಂಗಾದ್ರೆ ಹೇಳಕ್ಕೆ ನನಗೆ ನಾಚಿಕೆ ಆಗೋಗ್ಬಿಟ್ರೆ ಖಂಡಿತವಾಗೂ ಆ ಸಿನಿಮಾ ಮಾಡುವಂತ ಒಂದು ಆ ಶ್ರದ್ಧೆ ಉಳಿಯಲ್ಲ. ಹಾಗಾಗಿ ಅದಾದ ನಂತರ ಸುಮಾರಷ್ಟು ಸಿನಿಮಾಗಳು ಮಾಡಬೇಕು ಏನೇನು ಅಂತ ಅನ್ಕೊಂಡ್ವಿ. ಆಮೇಲೆ ಇದೊಂದು ಫೈನಲ್ ಹಂತಕ್ಕೆ ತಂದಿದ್ದೀವಿ. ಕೊನೆಯದಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆಮೇಲೆ ನಮ್ಮ ಸಿನಿಮಾದ PRO ಶ್ರುತಿ ಮತ್ತೆ ಪವಿತ್ರ ಅವರು ಕೂಡ ತುಂಬಾ ಒಳ್ಳೆ ಮಟ್ಟದಲ್ಲಿ ನನಗೆ ಏನೇನಂದ್ರೆ, ನಾನು ಕೂಡ ಅಷ್ಟೇ ಸ್ವಲ್ಪ ಫಾಲೋ ಅಪ್ ಜಾಸ್ತಿ. ಅವರಿಗೂ ಕೂಡ ಇರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ಗೆ ಇರ್ಬೋದು, ಏನೇನು ಬೇಕು ಖಂಡಿತವಾಗೂ ಅವರೆಲ್ಲರೂ ಸಹಕಾರ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಸಹಕಾರ ತುಂಬಾ ದೊಡ್ಡ ಮಟ್ಟದಲ್ಲಿರಲಿ. ಇದು ಹೃದಯ ಪೂರ್ವಕವಾಗಿ ಮನಸ್ಸಿಂದ ಕೇಳ್ಕೊಳ್ತಿದ್ದೇನೆ. ಯಾಕಂದ್ರೆ ಸೋತು ಸುಮಾರು ಸರಿ ಬೇಜಾರಾಗಿ ಹೋಗ್ಬಿಟ್ಟಿದೆ. ಸೋತ್ರ ನಂಗೇನು ದುಡ್ಡು ಇದಾಗಲ್ಲ, ಸೋತ್ರ ಮತ್ತೊಂದು 3-4 ವರ್ಷ ಹಿಂದೆ ಹೋಗ್ತೀನಿ ಅಷ್ಟೇ ನಾನು. ಆದ್ರೆ ನನಗೆ ಗೆಲುವು ಅಂದ್ರೆ ದೊಡ್ಡ ಗೆಲುವು ಬೇಕು ಅನ್ನೋಕ್ಕಿಂತ ಸೋತಾಗ ಆಗಂತ ಇದೆಯಲ್ಲ, ಏನು ಈ ಸುನಾಮಿ ಬಂದು ನಿಂತು ಹೋದ್ಮೇಲೆ ಆಗುತ್ತಲ್ವಾ. ಏನ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಈಗ 4 ವರ್ಷದಿಂದ ಮಳೆ ಬಂದು ಏನ್ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತು. ಆ ಒಂದು ವಾರ ಮಾತ್ರ ಅವ್ರದ್ದು ಪರಿಸ್ಥಿತಿ ಆಯ್ತು. ಆ ವಾರದ ನಂತರ ಅಲ್ಲಿ ಏನಾಯ್ತು ಪರಿಸ್ಥಿತಿ ಅನ್ನೋದು ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಈಗಲೂ ಕೂಡ ಒಂದು ಸಮಸ್ಯೆಗಳಲ್ಲಿ ಇರ್ತಾರೆ 10 ಅದೇ ತರ ಒಂದು ಸಿನಿಮಾ ಫ್ಲಾಪ್ ಆದ ನಂತರ ಇಡೀ ತಂಡ ಇರ್ಬೋದು, ಟೀಮ್ ಇರ್ಬೋದು, ಇದೆಲ್ಲ ಒಂದು ಪ್ರಾಕ್ಟಿಕಲ್ 4-5 ದಿವಸ, ಒಂದು ವಾರ 10 ದಿವಸದ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಏನಾಗಿದೆ ಪ್ರೊಡ್ಯೂಸರ್ ಅನ್ನೋದು ಅವನೊಬ್ಬರಿಗೆ ಮಾತ್ರ ಗೊತ್ತಿರೋ ಪರಿಸ್ಥಿತಿ. ವರ್ಷಗಟ್ಟಲೆ ಬೇಕು ಆ ಒಂದು ಪರಿಸ್ಥಿತಿಯಿಂದ ಅವನು ಹೊರಬರೋದಕ್ಕೆ. ಹಾಗಾಗಿ ಆ ಥರದ್ದು ಇದು ಯಾವುದು ಈ ಸಿನಿಮಾದಲ್ಲಿ ಆಗಲ್ಲ. ನನಗೆ ದೊಡ್ಡ ಗೆಲುವು ಬರುತ್ತೆ ಅನ್ನೋ ಒಂದು ದೊಡ್ಡ ವಿಶ್ವಾಸದಲ್ಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ದಯವಿಟ್ಟು ನೀವೆಲ್ಲರೂ ಅವಸರದಲ್ಲಿ ಇರ್ತೀರಿ, ಅರ್ಜೆಂಟಲ್ಲಿ ಇರ್ತೀರಿ ಗೊತ್ತು ನನಗೆ. ಯಾಕಂದ್ರೆ ನಿಮ್ಮ ಕಾರ್ಯಕ್ರಮಗಳು ಸುಮಾರಷ್ಟು ಇರುತ್ತೆ, ನಮ್ಗಾಗಿ ಸುಮಾರು ಸಮಯ ಕೊಟ್ಟಿದ್ದೀರಿ. ಯಾಕಂದ್ರೆ ಹತ್ರದಲ್ಲಿದ್ರೆ ಬೇಗ ಅಲ್ಲೇ ಮುಗಿಸಿ ಬೇಗ ಹೊರಟ್ಬಿಡ್ತಿದ್ರಿ. ಇದು ದೂರನೂ ಆಗುತ್ತೆ. ಊಟ ಮಾತ್ರ ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕು. ಕೆರೆಬೇಟೆ ಟೈಟ್ಲಿಗೆ ತಕ್ಕಂತೆ ಮೀನ್ ಸಾರು ಮಾಡಿಸಿದೀವಿ. ಅದಾದ ನಂತರ ವೆಜ್ನವರಿಗೆ ಅದೇ ಬೇರೆ ತರ ಇದೆ. ಅಂದ್ರೆ ಟೈಟ್ಲಿಗೆ ತಕ್ಕಂತೆ ಪ್ರತಿಯೊಂದು ಕೂಡ ಪರಿಪೂರ್ಣ ಆಗಬೇಕು. ಎಲ್ಲ ರಾಜ್ಯ ದೇಶ ಪ್ರಪಂಚಕ್ಕೆ ತೋರಿಸ್ತಾರಲ್ಲ, ಅದಕ್ಕಾಗಿ ಅವರಿಗೊಂದು ಸನ್ಮಾನ ಮಾಡ್ತಾ ಇದಾರೆ. ಕೀರ್ತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಊರಿನ ಸ್ನೇಹಿತರೆಲ್ಲ ಈ ಸನ್ಮಾನ ಮಾಡ್ತಾ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಲಿ. ನಮ್ಮ ಮಲೆನಾಡಿನ ಕಲೆ ಸಂಸ್ಕೃತಿ